ಓಂ ಶಾಂತಿ. ಆತ್ಮದ ಪರಿಚಯ ಮುಂದುವರೆದ ಭಾಗ. ಆತ್ಮದಲ್ಲಿರ್ತಕ್ಕಂತಹ ಮನಸ್ಸು ಬುದ್ಧಿ ಸಂಸ್ಕಾರ. ಮನಸ್ಸು ಬುದ್ಧಿ ಸಂಸ್ಕಾರ ಆತ್ಮನ 3 ಅಂಗಗಳು. ಮನಸ್ಸು ಏನು ಮಾಡ್ತದೆ? ವಿಚಾರವನ್ನು ಮಾಡ್ತದೆ. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ವಿಚಾರವನ್ನು ಮಾಡಿದ ನಂತರ ನಿರ್ಣಯವನ್ನು ತೆಗೆದುಕೊಳ್ಳೋದು ಬುದ್ಧಿಯಾಗಿದೆ. ಬುದ್ಧಿಯ ಮೂಲಕ ಏನು ನಾವು ನಿರ್ಣಯವನ್ನು ತಗೊಳ್ತೇವೆ, ನಿರ್ಣಯದ ಪ್ರಕಾರವಾಗಿ ಏನು ನಾವು ಒಳ್ಳೆಯ ಮತ್ತು ಕೆಟ್ಟ ಕರ್ಮವನ್ನು ಮಾಡ್ತೇವೆ, ಅದು ಸಂಸ್ಕಾರದ ರೂಪದಲ್ಲಿ ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಆದ ನಂತರ ಪಾಪ ಪುಣ್ಯಗಳ ಮೊತ್ತ ಸಂಸ್ಕಾರದ ರೂಪದಲ್ಲಿ ರೆಕಾರ್ಡ್ ಆದಾಗ ಇದು ಆತ್ಮನೊಳಗಡೆ ಫಿಕ್ಸ್ ಆಗುತ್ತೆ. ಅಂದರೆ ಆತ್ಮನೊಳಗಡೆನೇ ಮನಸ್ಸು ಬುದ್ಧಿ ಸಂಸ್ಕಾರ ಇರುವ ಕಾರಣದಿಂದಲೇ ಪಾಪ ಪುಣ್ಯಗಳ ಮೊತ್ತ ಆತ್ಮನಿಗೆ ಅಂಟಿಕೊಳ್ತದೆ. ಆದ್ದರಿಂದ ಇದು ಆತ್ಮ ಅವಿನಾಶಿಯಾಗಿರೋದ್ರಿಂದ ನಾವು ಮಾಡಿರುವ ಕರ್ಮನೂ ಕೂಡ ಪಾಪದ್ದೇ ಆಗಲಿ ಪುಣ್ಯದ್ದಾಗಲಿ ಅದು ಸಂಸ್ಕಾರದ ರೂಪದಲ್ಲಿ ಆತ್ಮನೊಳಗಡೆ ಇರೋದರಿಂದ ಅದನ್ನು ನಾವು ಕರ್ಮದ ರೂಪದಲ್ಲಿ ಅನುಭವಿಸ್ತೇವೆ. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ. ಅದಕ್ಕೋಸ್ಕರ ಹೇಳ್ತಾರಲ್ಲ, ನನ್ನ ಹಣೆ ಬರಹ ಅಂಥೇಳಿ ಹಣೆ ಬಡ್ಕೊಳ್ತಾರೆ. ಯಾವಾಗ ನಾವು ಮಾಡಿರ್ತಕ್ಕಂಥ ಕರ್ಮದ ದುಃಖವನ್ನು, ಕಷ್ಟವನ್ನು, ರೋಗವನ್ನು, ರುಜಿನವನ್ನು ಅನುಭವಿಸುವಾಗ ನಾವು ಹಣೆಯನ್ನು ಬಡ್ಕೊಳ್ತೀವಿ, ನಮ್ಮ ಹಣೆ ಬರ ಹೇಗಿದೆ ಅಂಥೇಳಿ. ಆದ್ದರಿಂದ ಹಣೆ ಬರ ಅಂಥೇಳಿ ನಮ್ಮ ಕೈ ಹಣೆಯಲ್ಲೇ ಹೋಗುತ್ತೆ. ಅಂದರೆ ಇದರ ಅರ್ಥ ನೋಡಿ, ನಾವು ಎದೆಯನ್ನು ಬಡ್ಕೊಳ್ಳಲ್ಲ ನನ್ನ ಹಣೆ ಬರ ಅಂಥೇಳಿ. ಇದಕ್ಕೆ ಒಂದು ಆಧ್ಯಾತ್ಮದ ಸತ್ಯ ರಹಸ್ಯ ಏನಂದರೆ, ಆತ್ಮ ಎಲ್ಲಿದೆ, ಈ ಭ್ರುಕುಟಿಯ ಸ್ಥಾನ ಎನ್ನುವುದು ಶ್ರೇಷ್ಠವಾದ ಸ್ಥಾನ. ಆ ಸ್ಥಾನದಲ್ಲಿ ಆತ್ಮ ಇರುವ ಕಾರಣದಿಂದ ನಾವೇನು ಮಾಡ್ತೀವಿ, ನಮ್ಮ ಹಣೆ ಬರಹ ಅಂಥೇಳಿ ನಮ್ಮ ಹಣೆಯನ್ನು ಬಡ್ಕೊಳ್ತೇವೆ. ಅದಕ್ಕೋಸ್ಕರ ಆತ್ಮ ಈ ಭ್ರುಕುಟಿಯ ಮಧ್ಯದಲ್ಲಿ, ಅದಕ್ಕೆ ಪಿಟ್ಯೂಟರಿ ಗ್ರಂಥಿ ಅಂತ ಹೇಳ್ತಾರೆ, ತಲಾಮಸ್ ಹೈಪೋತಲಾಮಸ್ ಅಂತ. ಅಂದರೆ 3 ಇಂಚಿನ ಒಳಗಡೆ ಆತ್ಮ ಇರುತ್ತೆ. ಅದರ ಸಂಕೇತವಾಗಿ ನಾವೇನು ಮಾಡ್ತೀವಿ, ಹಣೆಯಲ್ಲಿ ಕುಂಕುಮವನ್ನು ಹಚ್ಕೊಳ್ತೇವೆ, ತಿಲಕ ಹಚ್ಕೊಳ್ತೇವೆ, ವಿಭೂತಿಯನ್ನು ಹಚ್ಕೊಳ್ತೇವೆ, ಹಣೆಗೆ ಹಚ್ಚಿ ನಮಸ್ಕಾರವನ್ನು ಮಾಡ್ತೇವೆ. ಅಂದರೆ ಇದರ ಸಂಕೇತ ಆತ್ಮ 2 ಹುಬ್ಬುಗಳ ನಡುವೆ ವಾಸಸ್ಥಳ ಆಗಿದೆ. ಭ್ರುಕುಟಿಯ ಮಧ್ಯದಲ್ಲಿರ್ತಕ್ಕಂಥ ಆತ್ಮಜ್ಯೋತಿ ಅಲ್ಲಿದೆ ಎನ್ನುವ ಸಂಕೇತವಾಗಿ ನಾವು ಕುಂಕುಮವನ್ನು ಹಣೆಯಲ್ಲಿ ಹಚ್ಕೊಂಡು ಅದರ ಒಂದು ಸಂಕೇತ, ಅಂದರೆ ಆತ್ಮ ಸ್ಮೃತಿಯ ಸಂಕೇತ ಅದು. ಇನ್ನು ಆತ್ಮ ಅಲ್ಲೇ ಯಾಕಿದೆ ಅಂತ ಬಹಳ ಜನರಿಗೆ ಪ್ರಶ್ನೆ ಕೂಡ ಬರ್ಬೋದು. ಈಗ ನೋಡಿ, ಕೈ ಕಟ್ಟಾದರೆ ಮನುಷ್ಯ ಬದುಕ್ತಾನೆ, ಕಾಲು ಕಟ್ಟಾದರೂ ಮನುಷ್ಯ ಬದುಕ್ತಾನೆ. ಆದರೆ ರುಂಡ ಮುಂಡ ಬೇರೆ ಆದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ನಮಗೆ ತೊಂದರೆಯನ್ನು ಕೊಡುವಂಥ ಪ್ರಾಣಿ ಯಾವುದಾದ್ರೂ, ಹಾವಾಗಲಿ ಬೇರೆ ಯಾವುದೇ ಆಗಲಿ, ಅದಕ್ಕೆ ನಾವು ಹಾವಿಗೆ ಬಾಲಕ್ಕೆ ಹೊಡೆಯಿಲ್ಲ, ಅದಕ್ಕೆ ನಾವು ಎಲ್ಲಿ ಹೊಡಿತೀವಿ, ತಲೆಗೆ ಹೊಡಿತೀವಿ. ಯಾಕೆಂದರೆ ತಲೆಗೆ ಹೊಡೆದಾಗ ಅದು ಏಕದಮ್ ಏನಾಗುತ್ತೆ, ಅದರ ಪ್ರಾಣ ಹಾರಿ ಹೋಗ್ತದೆ. ಇನ್ನು ಬಾಲಕ್ಕೆ ಹೊಡೆದ್ರೆ ಅದು ಬಾಲ ಕಟ್ಟಾಗಿ ಮತ್ತೆ ಬದುಕ್ಬೋದು. ಹಾಗೆ ಈ ದೇಹದಲ್ಲಿಯೂ ಕೂಡ ಮನುಷ್ಯ ಕೈ ಕಟ್ಟಾದರೆ ಬದುಕ್ತಾನೆ, ಕಾಲು ಕಟ್ಟಾದರೆ ಬದುಕ್ತಾನೆ, ರುಂಡ ಮುಂಡ ಬೇರೆ ಆದರೆ ಬದುಕಲ್ಲ. ಹಾಗೆ ಇನ್ನೂ ಹೇಳ್ತಾರೆ, ಹಾರ್ಟಲ್ಲಿದೆ, ಎದೆಯಲ್ಲಿದೆ, ಹೃದಯದಲ್ಲಿದೆ ಜೀವ ಪ್ರಾಣ ಅಂತ ಹೇಳ್ತಾರೆ. ಆದರೆ ಎಷ್ಟೋ ಆಪ್ರೇಷನ್ಗಳನ್ನು ಕೂಡ ಮಾಡ್ತಾರೆ. ಹಾರ್ಟ್ ಆಪ್ರೇಷನ್ ಮಾಡುವಾಗ ಆತ್ಮ ಒಂದು ವೇಳೆ ಅಲ್ಲಿದ್ದಿದ್ರೆ ಅದು ಹಾರಿ ಹೋಗ್ಬೋದಿತ್ತು. ಅಂದರೆ ಅಲ್ಲಿ ಆತ್ಮ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭ್ರುಕುಟಿಯ ಶ್ರೇಷ್ಠವಾದ ಸ್ಥಾನದಲ್ಲಿ ಆತ್ಮ ವಾಸ ಮಾಡುತ್ತೆ. ಅದಕ್ಕೆ ವಿಶೇಷವಾಗಿ ಇನ್ನು ಈ ಮುಖದ ಭಾಗದಲ್ಲಿ ಮುಖ್ಯವಾಗಿರ್ತಕ್ಕಂಥ ಮಿಷನ್ ಕಣ್ಣು ಇದೆ, ಕಿವಿ ಇದೆ, ಮೆದುಳಿದೆ, ಆಮೇಲೆ ಎಲ್ಲ ಪಂಚೇಂದ್ರಿಯಗಳು. ಮುಖದಲ್ಲೇ ನಮಗೆ ಚೈತನ್ಯತೆ ಕಾಣ್ತದೆ. ಈಗ ನಾವು ಒಬ್ರಿಗೊಬ್ಬರು ಮಾತನಾಡುವಾಗಲೂ ಕೂಡ ಮುಖ ನೋಡೇ ಮಾತಾಡ್ತೇವೆ. ಹೃದಯ ನೋಡಿ ಆಗಲಿ ಅಥವಾ ಕೈ ಕಾಲು ನೋಡಿ ಆಗಲಿ ಈ ರೀತಿ ಮಾತಾಡೋದಿಲ್ಲ. ಅದರ ಅರ್ಥ ಅಂದ್ರೆ ಆತ್ಮ 2 ಹುಬ್ಬುಗಳ ನಡುವೆ ಭ್ರುಕುಟಿ ಸ್ಥಾನದಲ್ಲಿದೆ ಎನ್ನುವ ಸಂಕೇತ ಆಗಿದೆ. ಹಾಗೆ ಆತ್ಮ ಅವಿನಾಶಿಯಾಗಿರೋದ್ರಿಂದ ಈ ದೇಹ ವಿನಾಶಿಯಾಗಿದೆ, ದೇಹ ವಿನಾಶವನ್ನು ಹೊಂದುವಂಥದ್ದಾಗಿದೆ. ಆದ್ದರಿಂದ ಈ ದೇಹ ಎನ್ನುವುದೊಂದು ಗಾಡಿ ಇದ್ದ ಹಾಗೆ. ಗಾಡಿಯಲ್ಲಿರ್ತಕ್ಕಂಥ ಡ್ರೈವರ್ ಹೇಗೆ ಕಾರನ್ನು ನಡೆಸ್ತಾನೆ ಒಂದು ದಿನ ಅದು ಹಳೇದಾದ ನಂತರ ಮತ್ತೆ ಅದನ್ನು ಬಿಟ್ಟು ಹೊಸ ಗಾಡಿಯನ್ನು ಹೇಗೆ ತೆಗೆದುಕೊಳ್ತಾನೋ, ಹಾಗೆ ಆತ್ಮನೂ ಕೂಡ ಏನು ಮಾಡುತ್ತೆ ಅಂದರೆ, ಈ ದೇಹವೆಂಬ ಗಾಡಿ
ಡ್ರೈವರ್ ಈ ಗಾಡಿಯನ್ನು ನಡೆಸ್ತಾನೆ, ದೇಹವೆಂಬ ಗಾಡಿಯನ್ನು ನಡೆಸಿ ಆಮೇಲೆ ಇದು ಕೂಡ ಹಳೆದಾದ ಮೇಲೆ ಅವನೇನು ಮಾಡ್ತಾನೆ, ಆತ್ಮ ಏನು ಮಾಡುತ್ತೆ, ಬಿಟ್ಟು ಮತ್ತೆ ಬೇರೆ ಹೊಸ ಶರೀರವನ್ನು, ಹೊಸ ಮಗುವಿನ ಶರೀರವನ್ನು ತಾಯಿ ಗರ್ಭದಲ್ಲಿ ಹೋಗಿ ಆತ್ಮ ಪ್ರವೇಶವನ್ನು ಮಾಡ್ತದೆ. ಆದ್ದರಿಂದ ಆತ್ಮ ಅವಿನಾಶಿ, ದೇಹ ವಿನಾಶಿ ಎನ್ನುವುದು ನಮಗಿಲ್ಲಿ ಗೊತ್ತಾಗುತ್ತೆ. ಇನ್ನು ಆತ್ಮನಿಗೆ ಸಾವಿಲ್ಲ, ದೇಹಕ್ಕೆ ಸಾವಿದೆ. ಆತ್ಮ ಅವಿನಾಶಿಯಾಗಿರುವುದರಿಂದ ಅದಕ್ಕೆ ಸಾವಿಲ್ಲ. ಅದಕ್ಕೆ ಸತ್ತು ಹೋದರೂ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಸತ್ತು ಹೋದ್ರೆ ಅಂದ್ರೇನು, ಸತ್ಯವಾದ ವಸ್ತು ಈ ಮಿಥ್ಯವಾದ ಬಟ್ಟೆಯನ್ನು ಬಿಟ್ಟು ಹೊರಟೋಯ್ತು ಅಂತ. ಅಂದರೆ ಇದೊಂದು ಬಟ್ಟೆ ಇದ್ದ ಹಾಗೆ. ಅದಕ್ಕೆ ಭಗವದ್ಗೀತೆ ಶ್ಲೋಕದಲ್ಲಿ ಸಹ ಒಂದು ಶ್ಲೋಕ ಬರುತ್ತೆ, ದೇಹಿನ್ನೋಸ್ಮಿನ್ಯತಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ ಅಂತ. ದೇಹವುಳ್ಳ ಆತ್ಮನಿಗೆ ಮೊದಲು ಮಗುವಿಗೆ ಜನ್ಮ ಆದಾಗ ಶ್ವೇತಾವಸ್ಥೆಯನ್ನು ಪಡ್ಕೊಳ್ತದೆ, ಆಮೇಲೆ ಬಾಲ್ಯಾವಸ್ಥೆಯನ್ನು ಪಡ್ಕೊಳ್ತದೆ, ಯುವಾವಸ್ಥೆಯನ್ನು ಪಡ್ಕೊಳ್ತದೆ, ಪ್ರೌಢಾವಸ್ಥೆಯನ್ನು ಪಡ್ಕೊಳ್ತದೆ, ಮುಪ್ಪಾವಸ್ಥೆಯನ್ನು ಪಡ್ಕೊಳ್ತದೆ, ಲಾಸ್ಟಿಗೆ ವೃದ್ಧಾವಸ್ಥೆಯನ್ನು ಪಡ್ಕೊಂಡಾಗ ಸಂಪೂರ್ಣ ದೇಹ ಮುಪ್ಪಾವಸ್ಥೆಯಲ್ಲಿ ಬಂದಾಗ ಆತ್ಮ ಏನು ಮಾಡುತ್ತೆ, ಈ ದೇಹವೆಂಬ ಬಟ್ಟೆಯನ್ನು ಬಿಟ್ಟು ಮತ್ತೆ ಇನ್ನೊಂದು ತಾಯಿ ಗರ್ಭದಲ್ಲಿ ಹೋಗಿ ಮಗುವಿನ ಜನ್ಮವನ್ನು ಪಡ್ಕೊಳ್ತದೆ. ಆದ್ದರಿಂದ ಅದಕ್ಕೋಸ್ಕರ ಆತ್ಮ ಅವಿನಾಶಿ ಆಗಿದೆ ಎನ್ನುವುದು ಸಹ ಇದರಲ್ಲಿ ನಮಗೆ ಸಂಪೂರ್ಣ ಆಧ್ಯಾತ್ಮವಾದ ಸತ್ಯವಾದ ಸಂದೇಶವನ್ನು ಸ್ವಯಂ ಪರಮಾತ್ಮನೇ ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಸತ್ಯ ಆತ್ಮದ ಜ್ಞಾನ ಇದು. ಈ ದೇಹ ಮೂಳೆ ಮಾಂಸದ ದೇಹ ಆಗಿರುವ ಕಾರಣದಿಂದ ಒಂದಿಲ್ಲ ಒಂದು ದಿನ ಇದು ಮಣ್ಣಿನ ಕಾಯ, ಮಣ್ಣಿನಲ್ಲೇ ಸೇರ್ಪಡೆ ಆಗುತ್ತದೆ. ಯಾಕೆಂದರೆ ಪಂಚತತ್ವಗಳಿಂದ ಮಾಡಲ್ಪಟ್ಟಂಥ ಈ ದೇಹ ಮಣ್ಣಿನಲ್ಲೇ ಮಣ್ಣಾಗಿ ಹೋಗುವಂಥ ಈ ಮೂಳೆ ಮಾಂಸದ ಈ ದೇಹ ನಾವಲ್ಲ ಎನ್ನುವುದು ಕೂಡ ಇದರಲ್ಲಿ ನಮಗೆ ಪಕ್ಕಾ ಅನುಭವ ಆಗುತ್ತೆ. ಸಂಪೂರ್ಣ ಈ ಆತ್ಮ ಅವಿನಾಶಿ ಎನ್ನುವುದನ್ನು ನಾವು ತಿಳ್ಕೊಂಡಾಗ, ಆತ್ಮದ ಜ್ಞಾನದ ಅರಿವಾದಾಗ ಅಲ್ಲಿ ಮುಂದೆ ನಮಗೆ ಏನಾಗುತ್ತೆ ಅಂದರೆ ಪರಮಾತ್ಮನ ಅನುಭವದ ಅನುಭೂತಿ ಮಾಡಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಯಾಕೆಂದರೆ ಈ ದೇಹ ಒಂದು ಬಟ್ಟೆ ಇದ್ದ ಹಾಗೆ, ಹೇಗೆ ಹೊಸ ಬಟ್ಟೆಯನ್ನು ಹಾಕ್ಕೊಂಡಾಗ ಮನುಷ್ಯನಿಗೆ ಖುಷಿ ಆಗ್ತದೆ, ಹಾಗೆ ಮಗುವಿಗೆ ಜನ್ಮ ಆದಾಗ ಎಲ್ಲರಿಗೂ ಸಂತೋಷ ಆಗ್ತದೆ, ಖುಷಿ ಆಗ್ತದೆ. ಹಾಗೆ ಅದೇ ಬಟ್ಟೆ ಒಂದು ದಿನ ಉಡ್ತಾ ಏನಾಗುತ್ತೆ ಅಂದರೆ ಹಳೇದಾದ ಮೇಲೆ ಆ ಬಟ್ಟೆಯನ್ನು ಬಿಟ್ಟ ನಂತರ ಮತ್ತೆ ಅದು ಹರಿದು ಹೋಗ್ಬಿಡುತ್ತೆ. ಹರಿದು ಹೋದಾಗ ಒಂದು ಸಹಜವಾಗಿ ಆ ಬಟ್ಟೆಯನ್ನು ಅವನು ಬಿಡ್ತಾನೆ. ಹಾಗೆ ಆತ್ಮನೂ ಕೂಡ ಈ ದೇಹವೆಂಬ ಬಟ್ಟೆ ಹಳೆದಾದ ನಂತರ ಸಹಜವಾಗಿ ಏನು ಮಾಡುತ್ತಾ ಆ ದೇಹವನ್ನು ಬಿಟ್ಟು ಮತ್ತೆ ಅದು ಮುಂದಿನ ಜನ್ಮದಲ್ಲಿ ಜನ್ಮವನ್ನು ಪಡ್ಕೊಳ್ತದೆ. ಅದಕ್ಕೆ ಹುಟ್ಟಿದವನು ಸಾಯಲೇಬೇಕು, ಸತ್ತವನ್ನೇ ಹುಟ್ಟಲೇಬೇಕು, ಹುಟ್ಟು ಸಾವಿನ ವಿಷಯದಲ್ಲಿ ದುಃಖ ಪಡಬೇಡ ಅಂತ ಹೇಳಲಾಗುತ್ತೆ. ಸಂಪೂರ್ಣ ಇದು ಹುಟ್ಟು ಸಾವು ಎನ್ನುವುದು ನಿಶ್ಚಿತ ಎನ್ನುವುದು ಕೂಡ ನಮಗೆ ಆತ್ಮಜ್ಞಾನದಿಂದ ಸಂಪೂರ್ಣ ನಮಗೆ ಅನುಭವ ಆಗ್ತದೆ. ಅದಕ್ಕೆ ಆತ್ಮ ಅವಿನಾಶಿ, ದೇಹ ವಿನಾಶಿ.